ದಿನ ಒಂದಲ್ಲ ಒಂದು ರೀತಿಯಲ್ಲಿ ಗೊಂದಲದ ಹೇಳಿಕೆ, ಅದರಲ್ಲೂ ವಿಶೇಷವಾಗಿ ಹಿಂದೂಗಳ ಒಂದು ವಿಚಾರದಲ್ಲಿ ಮೂಗು ತೋರಿಸುವ ಮುಖಾಂತರ ಇತರೆ ಧರ್ಮೀಯರನ್ನು ಸೆಳೀಲಿಕ್ಕೋಸ್ಕರ ನೋವು ಮಾಡುವಂಥ ಕೆಲಸಗಳು ಕೂಡ ನಡೀತಾ ಇದೆ. ಇತ್ತೀಚೆಗೆ ಉಪಮುಖ್ಯಮಂತ್ರಿಗಳ ಒಂದು ಹೇಳಿಕೆಗಳನ್ನು ನೋಡಿದ್ರೆ ನಮಗೆ ಅಯ್ಯೋ ಅನಿಸುತ್ತೆ. ಒಂದು ಕಡೆಗೆ ನಮ್ಮ RSSನ ಪ್ರಾರ್ಥನೆಯನ್ನು ವಿಧಾನಸಭೆಯಲ್ಲಿ ಮಾಡ್ತಾರೆ, ಅದಾದ್ಮೇಲೆ ಕ್ಷಮೆ ಕೇಳ್ತಾರೆ. ಆ ತಪ್ಪ ಮತ್ತೊಮ್ಮೆ ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು, ಮತ್ತು ವಿಶೇಷವಾಗಿ DCM ಅವರು ಚಾಮುಂಡಿ ದೇವಸ್ಥಾನ ಅದು ಕೇವಲ ಅದು ಹಿಂದೂಗಳಿಗೆ ಸೇರಿದಂಥ ದೇವಸ್ಥಾನ ಅಲ್ಲ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡಿದ್ದಾರೆ. ರಾಜಮಾತೆ ಪ್ರಮೋದಾ ದೇವಿಯವರು ಕೂಡ ಅತ್ಯಂತ ನೋವಿಂದ ಮಾತಾಡಿದ್ದಾರೆ. ಈ ರೀತಿ ಗೊಂದಲದ ಒಂದು ಗೂಡಾಗಿ ಅವರ ಮನಸ್ಥಿತಿ ಇತ್ತೀಚೆಗೆ ಈ ರೀತಿಯಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮೊನ್ನೆ ನೋಡಿರ್ಬೋದು, ನಮ್ಮ ಸಹಕಾರಿ ಸಚಿವರು ರಾಹುಲ್ ಗಾಂಧಿ ಕೊಟ್ಟಂಥ ಹೇಳಿಕೆ ಬಿಹಾರ್ ಚುನಾವಣೆ ವಿಚಾರದಲ್ಲಿ ಅವರು ಏನಿದೆ ಅದನ್ನು ನೇರವಾಗಿ ಹೇಳಿದರು. ಅಬ್ಜೆಕ್ಷನ್ ಮಾಡಲಿಕ್ಕೆ ಇಷ್ಟು ದಿನ ಟೈಮ್ ಇರುತ್ತೆ ಚುನಾವಣಾ ಆಯೋಗಕ್ಕೆ ಅಂತೇಳಿ ಅವ್ರನ್ನ ಮಂತ್ರಿಗಿರಿಯಿಂದ ತೆಗೆದುಹಾಕಿದ್ರು. ಈ DCM ಸಾಹೇಬರು ಹೇಳಿಕೆ ನೋಡಿದ್ರೆ ಈ ರೀತಿ ದಸರಾ ಉದ್ಘಾಟನೆಗೆ ಸಾಹಿತಿಯನ್ನು ಕರೆಸ್ತಾ ಇದ್ದಾರೆ. ಅದು ಧರ್ಮದ ಚೌಕಟ್ಟಿನಲ್ಲಿ ವಿರೋಧ ಮಾಡ್ತಾ ಇಲ್ಲ. ಇವತ್ತೇನು ದಸರಾ ಉದ್ಘಾಟನೆಯನ್ನು ಮಾಡಲಿಕ್ಕೆ ಏನು ಬರ್ತಾ ಇದ್ದಾರೆ, ಆ ಹೆಣ್ಣುಮಗಳು ತಾಯಿ ಭುವನೇಶ್ವರಿಯನ್ನೇ ಒಪ್ಪಿಲ್ಲ ಅವಳು, ಇನ್ನು ಚಾಮುಂಡೇಶ್ವರಿಯನ್ನು ಒಪ್ಪಲಿಕ್ಕೆ ಹ್ಯಾಕ್ ಸಾಧ್ಯ ಅನ್ನೋದು ನಮ್ಮೆಲ್ಲರೂ ಕೂಡ ಚರ್ಚೆ. ನಾನು ಹೆಚ್ಚಿಗೆ ಬಿಡಿಸಿ ಹೇಳುವಂಥ ಅವಶ್ಯಕತೆಯಲ್ಲಿ ಈಗಾಗಲೇ ನಮ್ಮ ಪಕ್ಷದ ಒಂದು ನಿಲುವನ್ನು ಗೌರವಿತ ಕೇಂದ್ರ ಮಂತ್ರಿಗಳಂತ ಶೋಭಾ ಕರಂದ್ಲಾಜೆ ಅವರು ಮಾತಾಡಿದ್ದಾರೆ, ಸ್ನೇಹಿತರಂತ ಪ್ರತಾಪ್ ಸಿಂಹ ಅವರು ಮಾತಾಡಿದ್ದಾರೆ, ಗೌರವಿತ ಯದುವೀರ್ ಅವರು ಅಲ್ಲಿಯ ಲೋಕಸಭಾ ಸದಸ್ಯರು ಅವರು ಕೂಡ ಮಾತಾಡೋಂಥ ಪ್ರಯತ್ನ ಆಗಿದೆ. ಧರ್ಮಸ್ಥಳದ ವಿಚಾರದಲ್ಲಿ ಮುಖ ಮುಚ್ಕೊಂಡು ಓಡಾಡುವಂಥ ದುಸ್ಥಿತಿ ತೆಗೆದುಕೊಂಡು ಬಂದಿದ್ದಾರೆ. ಈ ರೀತಿ ಉದ್ದೇಶಪೂರ್ವಕವಾಗಿ ಹಿಂದೂಗಳ ಒಂದು ಮನಸ್ಥಿತಿಯನ್ನು ನೋವು ಮಾಡುವಂಥ ದುರುದ್ದೇಶವನ್ನು ಇಟ್ಕೊಂಡು ಈ ಎಲ್ಲ ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲದೂ ಕೂಡ ನಮ್ಮ ಕರ್ನಾಟಕದ ಜನ ತಾಳ್ಮೆಯಿಂದ ಗಮನಿಸ್ತಾ ಇದ್ದಾರೆ, ಸರಿಯಾದ ಸಂದರ್ಭವನ್ನು ಕಾಯ್ತಾ ಇದ್ದಾರೆ. ಅವರ ಒಂದು ಈ ತಪ್ಪು ಹೆಜ್ಜೆಗಳಿಗೆ ಶಾಶ್ವತವಾಗಿ ಮನೆ ಕಳಿಸ್ಲಿಕ್ಕೆ ಏನಾಗಬೇಕು ಆ ದಿಕ್ಕಲ್ಲಿ ಒಂದು ರಾಜಕೀಯ ಪಕ್ಷವಾಗಿ ನಾವು ಜಾಗೃತಿಗೊಳಿಸುವಂಥ ಕಾರ್ಯವನ್ನು ಕೂಡ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈಗ ಆಲ್ರೆಡಿ ನಾಳೆ 1ನೇ ತಾರೀಕಿಗೆ ಧರ್ಮಸ್ಥಳ ಚಲೋ ಕಾರ್ಯವನ್ನು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಇನ್ನು ಚಾಮುಂಡೇಶ್ವರಿ ದಸರಾ ವಿಚಾರದಲ್ಲೂ ಕೂಡ ಇದೇ ರೀತಿಯಂಥ ಹಠವನ್ನು ಮಾಡಿದ್ರೆ ಸರಿಯಾದ ರೀತಿಯಂಥ ಬುದ್ಧಿ ಕಲಿಸುವಂಥ ದಿನ ದೂರ ಇಲ್ಲ ಅಂತ ನಾನು ಹೇಳಲಿಕ್ಕೆ